ಗಾರ್ಮೆಂಟ್ಸ್ ಬಿಸ್ನೆಸ್ ಅಂದರೆ ಒಂದು ನಾವು ಓನಾಗೂ ಮಾಡ್ಕೊಬೋದು, ಇನ್ನೊಂದು ಲೇಬರ್ ಜಾಬ್ ಆಗೂ ಮಾಡ್ಕೊಬೋದು. ಕಟ್ಟಿಂಗ್ ಮಾಡಿ ಸ್ಟಿಚ್ ಮಾಡಿ ಅದನ್ನು ಅವ್ರಿಗೆ ಮತ್ತೆ ರಿಟರ್ನ್ ಅವ್ರಿಗೆ ಕಟ್ ಕಳಿಸೋದು, ಆ ಥರನೂ ಇದೆ. ಬಟ್ಟೆಗೆ ಒಂದು 5 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡ್ತೀವಿ. ಅದಕ್ಕೆ ಹಾಕಬೇಕಂತ ಡೋರಿ ಇರುತ್ತೆ, ಅದು ತರಬೇಕಾಗುತ್ತೆ. ಬಟನ್ಸು, ಹುಕ್ಸು, ಆಮೇಲೆ ಐರನಿಂಗು ಅದೆಲ್ಲ ಪ್ರೋಸೆಸಿಂಗ್ ನಡೆಯುತ್ತಲ್ವ, ಅದಕ್ಕೆಲ್ಲ ಬೇಕಾಗಿರುತ್ತೆ. ದಿನಕ್ಕೆ ನಮಗೆ ಒಂದು 3,000 ಖರ್ಚಿರುತ್ತೆ. ಅದು ಜೈಪುರಿಂದ, ಬಾಂಬೆಯಿಂದ, ಅಹಮದಾಬಾದಿಂದ ಈ ಥರ ಎಲ್ಲ ವೆರೈಟೀಸ್ ಆಫ್ ಬಟ್ಟೆ, ಕಾಟನಲ್ಲೂ 2-3 ಥರ ಇದೆ ಬಟ್ಟೆ, ಅದನ್ನೆಲ್ಲ ನೋಡಿಕೊಂಡು ತರಿಸ್ತೀವಿ. ಬಿಸ್ನೆಸ್ ಥರ ತೊಗೊಂಡು ಹೋಗ್ಬೋದು. ಚಿಕ್ಕದಾಗಿ 2 ಮಿಷಿನ್ ಇಟ್ಕೊಂಡು ಅವ್ರ ಮನೆಯಲ್ಲೇ ಅವ್ರಿಗೆ ಹೊಲಿಯೋದೆಲ್ಲ ನಾಲೆಜ್ ಇದೆ ಅಂದರೆ ಅವರು ಅದನ್ನು ಸ್ಟಾರ್ಟ್ ಮಾಡ್ಕೊಬೋದು. 10% ನಾವು ಪ್ರಾಫಿಟ್ ಉಳಿಸ್ಕೊಬೋದು ಸರ್. ನೂರಾರು ಕಾರ್ಮಿಕರು, ಕೋಟ್ಯಂತರ ರೂಪಾಯಿ ಬಂಡವಾಳ ಬೇಕಿಲ್ಲ ಗೊತ್ತಾ? ನಿಮ್ಮ ಮನೆಯಿಂದಲೇ ಶುರು ಮಾಡಬಹುದು ಗಾರ್ಮೆಂಟ್ಸ್. ಅಲ್ಪ ಪ್ರಮಾಣದ ಬಂಡವಾಳ, 4-5 ಕಾರ್ಮಿಕರಿದ್ದರೂ ಮಾಡಬಹುದು ಗಾರ್ಮೆಂಟ್ಸ್ ಬಿಸ್ನೆಸ್. ಗಾರ್ಮೆಂಟ್ಸ್ ಎಂದರೆ ಕೇವಲ ಉದ್ಯೋಗವಲ್ಲ, ಅದು ಜೀವನಕ್ಕೆ ಒಂದು ಸರಳ ಉದ್ಯಮ. ಇದೇ ಇವತ್ತಿನ ಬದುಕಿಗೊಂದು ಬಿಸ್ನೆಸ್. ನಾನು ಶ್ವೇತಾ. ಗಾರ್ಮೆಂಟ್ಸ್ ಈ ಪದ ಬಹುಶಃ ಎಲ್ಲರಿಗೂ ಚಿರಪರಿಚಿತ. ಭಾರತದಲ್ಲಿ ಕೋಟ್ಯಂತರ ಜನರು ಬದುಕು ಕಟ್ಟಿಕೊಳ್ಳಲು ಗಾರ್ಮೆಂಟ್ಸ್ ಇಂಡಸ್ಟ್ರಿ ಕಾರಣವಾಗಿದೆ. ಅದರಲ್ಲೂ ಗಾರ್ಮೆಂಟ್ಸ್ನಲ್ಲಿ ದುಡಿಯುವ ಮಹಿಳೆಯರ ಪಾಲೇ ಹೆಚ್ಚು. ಆದರೆ ಗಾರ್ಮೆಂಟ್ಸ್ ಎಂದರೆ ಕೇವಲ ಉದ್ಯೋಗ ಮಾತ್ರವಲ್ಲ, ಅದು ತೀರಾ ಸಣ್ಣ ಮಟ್ಟದಲ್ಲೂ ಆರಂಭಿಸಿ ಯಶಸ್ಸು ಗಳಿಸುವ ಸಿಂಪಲ್ ಬಿಸ್ನೆಸ್. ಗೊತ್ತಾ? ಗಾರ್ಮೆಂಟ್ಸ್ ಬಿಸ್ನೆಸ್ ಅನ್ನ ಮನೆಯಿಂದಲೂ ಆರಂಭಿಸಬಹುದು. ಹಾಗಾದ್ರೆ ಸಿಂಪಲ್ ಆಗಿ ಗಾರ್ಮೆಂಟ್ಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಹೇಗೆ, ಅದರಿಂದ ಆದಾಯ ಗಳಿಸೋದು ಹೇಗೆ ನೋಡೋಣ ಬನ್ನಿ. ಭಾರತದಲ್ಲಿ ಕೋಟ್ಯಾಂತರ ಜನರ ಬದುಕಿಗೆ ಒಂದು ಉದ್ಯೋಗ ನೀಡಿರುವ ಕ್ಷೇತ್ರ ಗಾರ್ಮೆಂಟ್ಸ್ ಇಂಡಸ್ಟ್ರಿ. ಗಾರ್ಮೆಂಟ್ಸ್ ಎಲ್ಲ ಸ್ತರದ ಮಂದಿಗೆ ಉದ್ಯೋಗ ಒದಗಿಸಿದೆ. ಅನಕ್ಷರಸ್ಥರಿಂದ ಹಿಡಿದು ಪದವೀಧರರವರೆಗೆ ಎಲ್ಲರಿಗೂ ಅನ್ನ ನೀಡುತ್ತಿರೋ ತಾಣವಿದು. ಗಾರ್ಮೆಂಟ್ಸ್ಗಳಲ್ಲಿ 4.5 ಕೋಟಿಗೂ ಅಧಿಕ ಜನ ಕೆಲಸ ಮಾಡ್ತಿದ್ದಾರೆ. ವಿಶೇಷ ಅಂದ್ರೆ ಈ ಪೈಕಿ ಮಹಿಳೆಯರ ಸಂಖ್ಯೆಯೇ ಹೆಚ್ಚು. 4.5 ಕೋಟಿ ಉದ್ಯೋಗಿಗಳ ಪೈಕಿ 3.5 ಕೋಟಿಯಷ್ಟು ಮಹಿಳೆಯರೇ ಇದ್ದಾರೆ. ಅಂದ್ರೆ ಇದರ ಪಾಲು 80%. ಕೋಟ್ಯಾಂತರ ಜನರಿಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಆಸರೆಯಾಗಿರುವ ಈ ಕ್ಷೇತ್ರ ದೇಶದ ಆರ್ಥಿಕ ಪ್ರಗತಿ ಹಾಗೂ ವಹಿವಾಟಿನಲ್ಲೂ ದೊಡ್ಡ ಕೊಡುಗೆ ನೀಡುತ್ತಿದೆ. ಟೆಕ್ಸ್ಟೈಲ್ಸ್ ಅಥವಾ ಜವಳಿ ಕ್ಷೇತ್ರದ ಬೆಳವಣಿಗೆಯಲ್ಲಿ ಗಾರ್ಮೆಂಟ್ಸ್ಗಳ ಪಾತ್ರವೂ ಹೆಚ್ಚಿದ್ದು, ಜಾಗತಿಕ ಜವಳಿ ಮಾರುಕಟ್ಟೆಯಲ್ಲಿ ಭಾರತದ ಪಾಲು 6%. ಜವಳಿ ರಫ್ತು ಮಾಡುತ್ತಿರುವ 3ನೇ ಅತಿ ದೊಡ್ಡ ದೇಶ ಭಾರತ. ಭಾರತದ ರಫ್ತು ಮೌಲ್ಯದಲ್ಲಿ 15% ಕೊಡುಗೆ ನೀಡ್ತಿರೋದು ಕೂಡ ಇದೇ ಕ್ಷೇತ್ರ. 2020-21 ಅವಧಿಯಲ್ಲಿ ಜವಳಿ ಕ್ಷೇತ್ರದ ಮೌಲ್ಯ $223 ಶತಕೋಟಿ ತಲುಪಿದೆ. 2025-26 ವೇಳೆಗೆ $250 ಶತಕೋಟಿ ಗಿಂತ ಹೆಚ್ಚು ಮಾರುಕಟ್ಟೆ ಮೌಲ್ಯವನ್ನ ಈ ಕ್ಷೇತ್ರ ಹೊಂದಲಿದೆ ಎಂದು ಅಂದಾಜಿಸಲಾಗಿದೆ. ಜವಳಿ ಕ್ಷೇತ್ರದ ಒಟ್ಟು ಉತ್ಪಾದನೆಯಲ್ಲಿ 75% ದೇಶಿ ಬಳಕೆಯಾಗಿದ್ದರೆ 25% ಉತ್ಪನ್ನವನ್ನ ರಫ್ತು ಮಾಡಲಾಗ್ತಿದೆ. ಟೆಕ್ಸ್ಟೈಲ್ಸ್ ಇಂಡಸ್ಟ್ರಿ ಬೆಳವಣಿಗೆಗೆ ಮೂಲವೇ ಗಾರ್ಮೆಂಟ್ಗಳು. ಇಂತಹ ಗಾರ್ಮೆಂಟ್ಸ್ ಉದ್ಯಮವನ್ನ ತೀರಾ ಸಣ್ಣ ಪ್ರಮಾಣದಲ್ಲಿ ಯಶಸ್ವಿಯಾಗಿ ಮುನ್ನಡೆಸುತ್ತಿದ್ದಾರೆ ಬೆಂಗಳೂರಿನ ನಿವಾಸಿ ಪ್ರಿಯಾ. ಪ್ರಿಯಾ ಅವರು ತಮ್ಮ ತಂದೆಯಿಂದ ಬಂದಂತಹ ಗಾರ್ಮೆಂಟ್ಸ್ ಬಿಸ್ನೆಸ್ ಅನ್ನೇ ಕಳೆದ 4 ವರ್ಷಗಳಿಂದಲೂ ಮುನ್ನಡೆಸಿಕೊಂಡು ಬರ್ತಿದ್ದಾರೆ. ಜ್ಯೋತಿ ಪ್ರಿಯಾ ಕ್ರಿಯೇಷನ್ಸ್ ಬ್ರ್ಯಾಂಡ್ ನೇಮಲ್ಲಿ ಸಣ್ಣದೊಂದು ಗಾರ್ಮೆಂಟ್ಸ್ ಉದ್ಯಮ ಮಾಡುತ್ತಿದ್ದಾರೆ. ಆದರೆ ಇವರು ತಯಾರಿಸೋದು ಕೇವಲ ಹೆಂಗಸರು ಧರಿಸುವಂತಹ ನೈಟಿಗಳನ್ನ ಮಾತ್ರ. ನಿಮಗೆ ಅಚ್ಚರಿಯಾಗಬಹುದು, ಗಾರ್ಮೆಂಟ್ಸ್ ಅಂದ್ರೆ ಅಲ್ಲಿ ನಾನಾ ತರದ ಬಟ್ಟೆ ತಯಾರು ಮಾಡ್ತಾರೆ.
ಮಾತ್ರವಲ್ಲ ನೂರಾರು ಕಾರ್ಮಿಕರು ಕೆಲಸ ಮಾಡ್ತಾರೆ. ಆದರೆ ಪ್ರಿಯಾ ಅವರು ನಡೆಸ್ತಿರೋ ಈ ಬಿಸ್ನೆಸ್ ಯಾವ ರೀತಿಯಲ್ಲೂ ಗಾರ್ಮೆಂಟ್ಸ್ ತರ ಕಾಣಿಸ್ತಾ ಇಲ್ವಲ್ಲ ಅಂತ ಅಂದ್ಕೋಬೇಡಿ. ಇವರು ಕೇವಲ ನೈಟಿ ಮಾತ್ರ ತಯಾರು ಮಾಡ್ತಿದ್ರು, ಇದೂ ಕೂಡ ಗಾರ್ಮೆಂಟ್ಸೇ ಆಗಿದೆ. ಅಂದ ಹಾಗೆ ಗಾರ್ಮೆಂಟ್ಸ್ ನಲ್ಲಿ 2 ವಿಧ ಎಂದು ವಿವರಿಸ್ತಾರೆ ಪ್ರಿಯಾ ಅವರು. ಗಾರ್ಮೆಂಟ್ಸ್ ಬಿಸ್ನೆಸ್ ಅಂದರೆ ಒಂದು ನಾವು ಓನಾಗೂ ಮಾಡ್ಕೊಬೋದು, ಇನ್ನೊಂದು ಲೇಬರ್ ಜಾಬ್ ಆಗೂ ಮಾಡ್ಕೊಬೋದು. ಲೇಬರ್ ಜಾಬ್ ಅಂದರೆ ನಿಮಗೆ ಅವರೇ ಬಟ್ಟೆ ಕೊಡ್ತಾರೆ, ಅವರೇ ನಮಗೆ ಈ ಥರ ಈ XXL ಅಂತ ಬರುತ್ತೆ, ಸ್ಲಿಮ್ ಫಿಟ್ ಅಂತ ಬರುತ್ತೆ, ಆಮೇಲೆ ಮಾಮೂಲಿ ರೆಗ್ಯುಲರ್ ನಾವು ಸ್ಲಿಮ್ ಫಿಟ್ಟು, ರೆಗ್ಯುಲರು, XXL 3 ಪ್ಯಾಟ್ರನ್ಸ್ ಇರುತ್ತೆ ನಮ್ಮದು. ಅದನ್ನು ನಾವು ಅವ್ರು ಹೇಳ್ತಾರೆ ನಮಗೆ ಈ ಥರ ಇಷ್ಟಿಷ್ಟು ಪೀಸ್ ಬೇಕು ನಮಗೆ ಅಂತ, ಅದನ್ನು ನಾವು ಕಟ್ ಮಾಡಿಕೊಂಡು ಅದೇ ಪ್ರೊಸೆಸಿಂಗಲ್ಲಿ ಮಾಡ್ಕೊಂಡು ಹೋಗ್ಬೋದು. ಅದನ್ನು ಇನ್ನೊಂದು ಗಾರ್ಮೆಂಟ್ಸ್ ದೊಡ್ಡದಾಗೆ ಮಾಡ್ತೀನಿ ಅಂದರೆ ಅದಕ್ಕೂ ನೀವು ಬಟ್ಟೆ ಪರ್ಚೇಸ್ ಮಾಡಿ ನಾನು ಮಾಡ್ತೀನಿ ಅಂದರೆ ಅದರಲ್ಲೂ 3-4 ಡಿಸೈನ್ಸ್ ಬರುತ್ತೆ. ಓನಾಗಿ ಮಾಡಬೇಕಂದ್ರೆ ನಾವು ಬಟ್ಟೆ ಪರ್ಚೇಸ್ ಮಾಡಿ ಅದನ್ನು ನಾವು XXL, XL, ಆಮೇಲೆ ರೆಗ್ಯುಲರು, ಬೇರೆ ಬೇರೆ ಸೈಜ್ ಇದೆ. ಅದರಲ್ಲೂ ಕ್ವಾಲಿಟಿನೂ ಡಿಸೈನ್ಸ್ ಬಟ್ಟೆದು ಬೇರೆ ಬೇರೆ ಡಿಸೈನ್ಸ್ ಇರುತ್ತೆ, ಕ್ವಾಲಿಟಿನೂ ಬೇರೆ ಬೇರೆ ಇರುತ್ತೆ. ಕಾಟನ್ ಇರುತ್ತೆ, ಆಲ್ಫನ್ ಇರುತ್ತೆ, ಸ್ಪನ್ ಬಟ್ಟೆ ಬರುತ್ತೆ, ಆಮೇಲೆ ಹಾರ್ಮೋನಿ ಬಟ್ಟೆ ಅಂತ ಬರುತ್ತೆ. ಈ ಥರ ಎಲ್ಲ ವೆರೈಟೀಸ್ ಆಫ್ ಬಟ್ಟೆ. ಕಾಟನಲ್ಲೂ 2-3 ಥರ ಇದೆ ಬಟ್ಟೆ. ಅದನ್ನೆಲ್ಲ ನೋಡಿಕೊಂಡು ತರಿಸ್ತೀವಿ ಸರ್ ನಾವು. ಗಾರ್ಮೆಂಟ್ಸ್ ಬಿಸ್ನೆಸ್ಗೆ ಕನಿಷ್ಠ ಬಂಡವಾಳವೆಷ್ಟು? ಗಾರ್ಮೆಂಟ್ಸ್ ಆರಂಭಿಸಬೇಕಂದ್ರೆ ಮನೆಯಿಂದಲೂ ಆರಂಭಿಸಬಹುದು, ಇಲ್ಲವೇ 20x30 ಜಾಗದಲ್ಲೂ ಆರಂಭಿಸಬಹುದು, ಇಲ್ಲವೇ ದೊಡ್ಡ ಫ್ಯಾಕ್ಟರಿ ಸ್ಥಾಪಿಸಿಯೂ ಈ ಬಿಸ್ನೆಸ್ ಶುರು ಮಾಡಬಹುದು. ಸಣ್ಣ ಮಟ್ಟದಲ್ಲಿ ಹೇಗಪ್ಪ ಗಾರ್ಮೆಂಟ್ಸ್ ಸ್ಟಾರ್ಟ್ ಮಾಡೋದು ಅಂತ ಅಂದ್ಕೊಂಡ್ರ ಅದಕ್ಕೆ ಉತ್ತರ ಗಾರ್ಮೆಂಟ್ಸ್ ನಲ್ಲಿರೋ 2 ವಿಧ. ಹೆಚ್ಚಿನ ಬಂಡವಾಳ ಹಾಕೋದಕ್ಕೆ ಸಾಧ್ಯವಾಗದವರು ಲೇಬರ್ ಜಾಬ್ ಮೂಲಕ ಆರಂಭಿಸಬಹುದು. ಮತ್ತೊಂದು ಸ್ವಂತವಾಗಿ ಗಾರ್ಮೆಂಟ್ಸ್ ಆರಂಭಿಸೋದು. ಪ್ರಿಯಾ ಅವರು ನಡೆಸ್ತಿರೋ ಸಣ್ಣ ಪ್ರಮಾಣದ ನೈಟಿ ತಯಾರಿಕಾ ಗಾರ್ಮೆಂಟ್ಸ್ ಉದ್ಯಮದಂತೆ ನೀವು ಆರಂಭಿಸಬೇಕಂದ್ರೆ ಆರಂಭಿಕ ಬಂಡವಾಳವಾಗಿ ಕನಿಷ್ಠ 5 ಲಕ್ಷ ರೂಪಾಯಿ ಬೇಕಾಗುತ್ತೆ. ಒಂದು ಸ್ಟಿಚಿಂಗ್ ಮೆಷಿನ್, ಓವರ್ಲಾಕ್ ಮೆಷಿನ್, ಕಟ್ಟಿಂಗ್ ಮೆಷಿನ್ ಬೇಕೇ ಬೇಕಾಗುತ್ತದೆ. ಇನ್ನುಳಿದಂತೆ ಸಣ್ಣ ಸಣ್ಣ ಮೆಟೀರಿಯಲ್ಸ್ ಖರೀದಿಸಬೇಕಾಗುತ್ತೆ. ಹೆಚ್ಚಿನ ಬಂಡವಾಳ ಬೀಳುವುದು ಬಟ್ಟೆ ಖರೀದಿಗೆ ಆಗಿರುತ್ತೆ. ಸ್ಟಾರ್ಟ್ ಮಾಡ್ಬೋದು ಸರ್ ನೀವು, ಅವ್ರವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಅವರು ಹೆಂಗೆ ದೊಡ್ಡದಾಗಿ ಮಾಡ್ಕೊತಾರಂದರೆ ದೊಡ್ಡದಾಗೂ ಮಾಡ್ಕೊಬೋದು, ಇಲ್ಲ ಅವರು ಚಿಕ್ಕದಾಗಿ ಮನೆಯಿಂದನೇ ಸ್ಟಾರ್ಟ್ ಮಾಡ್ತಾರಂದರೆ ಅವರು 1-2 ಕೆಲಸದವ್ರಿಗೆ ಇಟ್ಕೊಂಡು ಹಂಗೂ ಮಾಡ್ಬೋದು ಅವರು. ಅದೆಲ್ಲ ನಿಮಗೆ ಬಟ್ಟೆ ಪರ್ಚೇಸ್ ಮಾಡೋಕ್ಕೆ, ಆಮೇಲೆ ಮಿಷನರೀಸು, ಫರ್ನಿಚರು, ಆಮೇಲೆ ಇದು ಮಿಷಿನ್ಸು, ಕಟ್ಟಿಂಗ್ ಮಿಷಿನ್ ಬೇಕು, ಟೇಬಲ್ಸು, ಐರನಿಂಗು, ಅದು ಬಟನ್ಸು, ಆಮೇಲೆ ಅದಕ್ಕೆ ಬೇಕಾಗಿರೋ ಜಿಪ್ಪು ಅದೆಲ್ಲ ತೊಗೊಳಕ್ಕೆ ಬಟ್ಟೆ ಮೇಲೆ ಹೆಚ್ಚಾಗಿ ಖರ್ಚಾಗುತ್ತೆ ಸರ್. ಬಟ್ಟೆ ಮಿಷನರೀಸ್ಗೆ ಹೈಯರು. ಓವರ್ಲಾಕ್ ಮಿಷಿನ್ ಬೇಕು, 1-2 ಮಿಷಿನ್ ತೊಗೊಳ್ಳೇಬೇಕು, ಅದಕ್ಕೋಸ್ಕರನಾದರೂ ಖರ್ಚಾಗುತ್ತೆ. ಗಾರ್ಮೆಂಟ್ಸ್ ಆರಂಭಿಸಲು ಪರ್ಮಿಷನ್ ಮತ್ತು ಲೈಸೆನ್ಸ್. ದೊಡ್ಡ ಉದ್ಯಮವಾಗಿ ಗಾರ್ಮೆಂಟ್ಸ್ ಆರಂಭಿಸಬೇಕಂದ್ರೆ ಅದಕ್ಕೆ ನಾನಾ ರೀತಿಯ ಅನುಮತಿ ಮತ್ತು ಪರವಾನಗಿ ಬೇಕಾಗುತ್ತೆ. ಟ್ರೇಡ್ ಲೈಸೆನ್ಸ್, ಲೇಬರ್ ಲೈಸೆನ್ಸ್, ಎಕ್ಸ್ಪೋರ್ಟ್, ಇಂಪೋರ್ಟ್ ಲೈಸೆನ್ಸ್, ಹೀಗೆ ಹಲವು ಲೈಸೆನ್ಸ್ ಅಗತ್ಯವಾಗಿರುತ್ತೆ. ಆದರೆ 4-5 ಜನ ಕಾರ್ಮಿಕರನ್ನ ಕೆಲಸಕ್ಕಿಟ್ಟುಕೊಂಡ್ರೆ ಬಹುತೇಕ ಪರ್ಮಿಷನ್ ಮತ್ತು ಲೈಸೆನ್ಸ್ ಬೇಕಾಗೋದಿಲ್ಲ. ನಿಮ್ಮ ಕಂಪನಿ ಅಥವಾ ಬ್ರ್ಯಾಂಡ್ ನೇಮ್ ರಿಜಿಸ್ಟ್ರೇಷನ್ ಮಾಡಿಸಬೇಕು, GST ನಂಬರ್ ಪಡೆಯಬೇಕು. GST ಪರ್ಮಿಷನ್ ತೊಗೊಬೇಕು, GST ಕಟ್ಟಬೇಕು ತಿಂಗಳು. ಅದಕ್ಕೆಲ್ಲ ನಮಗೆ ಒಂದು 10,000 ಫಸ್ಟ್ ರಿಜಿಸ್ಟರ್ ಮಾಡ್ಸೋಕೆ ಒಂದು 10,000 ಬೇಕು. ಆಮೇಲೆ ತಿಂಗಳು ನೀವು ಬಿಲ್ಲು GST ಕಟ್ಟಿ ಇದು ಮಾಡ್ತೀರಾ ಅಂದರೆ ಅದಕ್ಕೂ ಕಟ್ತಾ ಹೋಗ್ಬೇಕು ನೀವು. ನಿಮ್ದು ಹೆಂಗೆ ಕಸ್ಟಮರ್ಸ್ ಹೆಂಗೆ ತೊಗೊಂಡು ಹೋಗ್ತಾರೆ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ ನಿಮ್ಮದು. ಬಟ್ಟೆ ಎಲ್ಲಿಂದ ಖರೀದಿಸಿದರೆ ಅನುಕೂಲವಾಗುತ್ತದೆ? ಗಾರ್ಮೆಂಟ್ಸ್ ಬಿಸ್ನೆಸ್ಗೆ ಸಾಮಾನ್ಯವಾಗಿ ಹೋಲ್ಸೇಲ್ ರೇಟ್ನಲ್ಲಿ ಮುಂಬೈ, ಅಹಮದಾಬಾದ್, ಸೂರತ್, ಜೈಪುರದಿಂದ ಖರೀದಿಸಲಾಗುತ್ತೆ. ಸಣ್ಣ ಪ್ರಮಾಣದಲ್ಲಿ ನೀವು ಗಾರ್ಮೆಂಟ್ಸ್ ಉದ್ಯಮ ಶುರು ಮಾಡಿದ್ರೂ ಅಲ್ಲಿಂದಲೇ ಖರೀದಿಸೋದು ಸೂಕ್ತ. ಇನ್ನುಳಿದಂತೆ ಹೋಲ್ಸೇಲ್ ಮಾರಾಟಗಾರರು ನಿಮ್ಮ ನಗರ ಅಥವಾ ಜಿಲ್ಲಾ ಕೇಂದ್ರಗಳಲ್ಲಿದ್ದರೆ ಅವರಿಂದಲೇ ಹೋಲ್ಸೇಲ್ ದರದಲ್ಲಿ ಬಟ್ಟೆ ಖರೀದಿಸಬೇಕಾಗುತ್ತೆ. ಅದೇ ರೀತಿ ಕೆಲ ಮೆಟೀರಿಯಲ್ ಸಹ ಕೊಂಡುಕೊಳ್ಳಬೇಕಾಗತ್ತೆ.
ನಾವು ಫಸ್ಟು ಜೈಪುರಿಂದ, ಬಾಂಬೆಯಿಂದ, ಆಮೇಲೆ ಅಹಮದಾಬಾದಿಂದ ಎಲ್ಲ ಬಟ್ಟೆನ ಕ್ವಾಲಿಟಿ ವೈಸ್ ನೋಡಿಕೊಂಡು ನಮ್ಗೆ ಯಾವ್ದು ಬೇಕೋ ಅದನ್ನು ಪರ್ಚೇಸ್ ಮಾಡ್ತೀವಿ. ಅದನ್ನು ತೊಗೊಂಬಂದು ಇಲ್ಲಿ ಕಟ್ಟಿಂಗ್ ಮಾಡಿ ಪ್ರೊಸೆಸಿಂಗ್ ನಮ್ಮದು ಎಲ್ಲ ಏನೇನಿದೆಯೋ ಅದನ್ನೆಲ್ಲ ಕಟ್ಟಿಂಗ್ ಮಾಡಿ ಸ್ಟಿಚ್ ಮಾಡಿಸ್ತೀವಿ. ಇಲ್ಲೇ ಇದ್ದಾರೆ ವರ್ಕರ್ಸು, ನಾವು ಕಟ್ ಮಾಡ್ತೀವಿ, ಅದನ್ನು ಸ್ಟಿಚ್ ಮಾಡಿಸ್ತೀವಿ. ಅದು ಸ್ಟಿಚ್ ಆದಮೇಲೆ ಐರನಿಂಗ್ ಮಾಡಿಸಿ ಅದನ್ನೆಲ್ಲ ಕ್ಲೀನಾಗಿ ಪ್ಯಾಕಿಂಗ್ ಎಲ್ಲ ಆದಮೇಲೆ ಇದರಲ್ಲಿ ಮಾಮೂಲ್ಪೇಟೆ ಅಲ್ಲೆಲ್ಲ ಸೇಲ್ ಮಾಡ್ತೀವಿ. ಅದಕ್ಕೆ ಬೇಕಾಗಿರೋ ವಸ್ತುಗಳನ್ನೆಲ್ಲ ಜಿಪ್ಪೆಲ್ಲ ಕುಂಬಾರಪೇಟೆಯಲ್ಲಿ ತೊಗೊಳ್ತೀವಿ, ಚಿಕ್ಕಪೇಟೆಯಲ್ಲೂ ತೊಗೊಳ್ತೀವಿ. ಆಮೇಲೆ ಬಟನ್ಸು ಕುಂಬಾರಪೇಟೆಯಲ್ಲಿ ತೊಗೊಳ್ತೀವಿ. ಮಾಮೂಲ್ಪೇಟೆಯಲ್ಲಿ ಪೈಪಿಂಗ್ಸು ಸ್ಯಾಟಿನ್ ಎಲ್ಲ ಬೇಕು, ಅದಕ್ಕೆ ಬೇಕಾಗಿರೋದನ್ನೆಲ್ಲ ಸ್ಯಾಟಿನ್ನು ಅದನ್ನೆಲ್ಲ ಮಾಮೂಲ್ಪೇಟೆಯಲ್ಲಿ ಪರ್ಚೇಸ್ ಮಾಡ್ತೀವಿ. ಹೌದು, ನೈಟಿ ಆಗಿರಲಿ, ಬೇರೆ ಇನ್ಯಾವುದೇ ಬಟ್ಟೆ ತಯಾರಿಕೆ ಆಗಿರಲಿ, ನಿಮಗೆ ಅಗತ್ಯವಾದ ಕಚ್ಚಾ ಬಟ್ಟೆಯನ್ನ ಕ್ವಾಲಿಟಿ ಆಧಾರದ ಮೇಲೆ ಮುಂಬೈ, ಅಹಮದಾಬಾದ್, ಜೈಪುರದಿಂದ ಖರೀದಿಸಿದ್ರೇನೆ ಬೆಲೆಯಲ್ಲಿ ಕೂಡಿ ಬರುತ್ತೆ. ಇನ್ನು ನೈಟಿ ತಯಾರಿಕಾ ಪ್ರಕ್ರಿಯೆ ಹೇಗೆ ಅನ್ನೋದನ್ನ ತಿಳಿಯೋಣ. ಗಾರ್ಮೆಂಟ್ಸ್ ಅನ್ನೋದು ತೀವ್ರ ಪೈಪೋಟಿ ಇರುವ ಕ್ಷೇತ್ರ. ಮೊದಲೆಲ್ಲ 1-2 ಇರ್ತಿದ್ದ ಗಾರ್ಮೆಂಟ್ಸ್ ಈಗ ಜಿಲ್ಲೆ, ಹಳ್ಳಿಗಳ ಮಟ್ಟದಲ್ಲೂ ವ್ಯಾಪ್ತಿ ವಿಸ್ತರಿಸಿವೆ. ಒಂದಕ್ಕಿಂತ ಒಂದು ಉತ್ತಮ ಕ್ವಾಲಿಟಿ, ಗುಣಮಟ್ಟದೊಂದಿಗೆ ಉತ್ಪನ್ನವನ್ನ ನೀಡೋ ಮೂಲಕ ಅವಕಾಶಗಳನ್ನ ಬಾಚಿ ಕೇಳ್ತಿವೆ. ಎಷ್ಟೋ ಮಂದಿ ಪೀಸ್ ವರ್ಕ್ ಅನ್ನೋ ಹೆಸರಿನಲ್ಲಿ ಮನೆಯಲ್ಲಿ ಕೂತು ಸಂಪಾದನೆ ಮಾಡ್ತಿದ್ದಾರೆ. ಪ್ರಿಯಾ ಅವರು ಕೂಡ ಸಣ್ಣ ಪ್ರಮಾಣದಲ್ಲೇ ಗಾರ್ಮೆಂಟ್ಸ್ ಆರಂಭಿಸಿದ್ದಾರೆ. ಗಾರ್ಮೆಂಟ್ಸ್ನಲ್ಲಿದೆ 2 ವಿಧ. ಗಾರ್ಮೆಂಟ್ಸ್ ಆರಂಭಿಸಬೇಕಂದ್ರೆ ಮನೆಯಿಂದಲೂ ಆರಂಭಿಸಬಹುದು, ಇಲ್ಲವೇ 20x30 ಜಾಗದಲ್ಲೂ ಆರಂಭಿಸಬಹುದು, ಇಲ್ಲವೇ ದೊಡ್ಡ ಫ್ಯಾಕ್ಟರಿ ಸ್ಥಾಪಿಸಿಯೂ ಈ ಬಿಸ್ನೆಸ್ ಶುರು ಮಾಡಬಹುದು. ಸಣ್ಣ ಮಟ್ಟದಲ್ಲಿ ಹೇಗಪ್ಪ ಗಾರ್ಮೆಂಟ್ಸ್ ಸ್ಟಾರ್ಟ್ ಮಾಡೋದು ಅಂತ ಅಂದ್ಕೊಂಡ್ರ? ಅದಕ್ಕೆ ಉತ್ತರ ಗಾರ್ಮೆಂಟ್ಸ್ನಲ್ಲಿರೋ 2 ವಿಧ. ಹೆಚ್ಚಿನ ಬಂಡವಾಳ ಹಾಕೋದಕ್ಕೆ ಸಾಧ್ಯವಾಗದವರು ಲೇಬರ್ ಜಾಬ್ ಮೂಲಕ ಆರಂಭಿಸಬಹುದು. ಮತ್ತೊಂದು ಸ್ವಂತವಾಗಿ ಗಾರ್ಮೆಂಟ್ಸ್ ಆರಂಭಿಸಬಹುದು. ಇದು ಹೇಗೆ ಅಂತ ಪ್ರಿಯಾ ಅವರೇ ಹೇಳ್ತಾರೆ, ಕೇಳಿ. ಸರ್, ಇವಾಗ ನಿಮಗೆ ಪರ್ಚೇಸ್ ಮಾಡೋಕ್ಕಾಗಲ್ಲ ಬಟ್ಟೆ, ನಮ್ಮ ಹತ್ರ ಅಷ್ಟೊಂದು ಬಂಡವಾಳ ಇಲ್ಲ ಅಂದರೆ ನೀವು ಫಸ್ಟು ಮ್ಯಾನುಫ್ಯಾಕ್ಚರಿಂಗ್ ಅವ್ರು ಇರ್ತಾರಲ್ವ, ಅವರು ನಮಗೆ ಲೇಬರ್ ಜಾಬ್ ಥರ ಕೊಡ್ತಾರೆ. ಇವಾಗ ನಾವು ಫಸ್ಟು ನಮ್ಮ ತಂದೆ ಲೇಬರ್ ಜಾಬ್ ಥರನೇ ಮಾಡ್ತಾ ಇದ್ದಿದ್ದು. ಅದನ್ನು ಲೇಬರ್ ಜಾಬ್ ಥರ ನಿಮಗೆ ಬಟ್ಟೆ ಅವ್ರು ನಮಗೆ ಕೊಡ್ತಾರೆ. ನಾವು ಬರೀ ಸ್ಟಿಚ್ ಮಾಡಿ, ಕಟ್ಟಿಂಗ್ ಮಾಡಿ, ಸ್ಟಿಚ್ ಮಾಡಿ ಅದನ್ನು ಅವ್ರಿಗೆ ಮತ್ತೆ ರಿಟರ್ನ್ ಅವ್ರಿಗೆ ಕಟ್ ಕಳಿಸೋದು. ಆ ಥರನೂ ಇದೆ ಮಾಮೂಲ್ಪೇಟೆಯಲ್ಲಿ, ಆ ಥರನೂ ನಿಮಗೆ ಸಿಗುತ್ತೆ. ಅವರು ಯಾವ ಥರ ನಮ್ಗೆ ಹೇಳ್ತಾರೋ ಆ ಥರ ಕ್ವಾಲಿಟಿ ಡಿಸೈನ್ಸು ಅವ್ರು ನಮ್ಗೆ ಯಾವ ಥರ ಹೊಲಿಯಕ್ಕೆ ಹೇಳಿರ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದೊಂದಕ್ಕೆ ಒಂದೊಂದು ಪ್ರೈಸ್ ಇರುತ್ತೆ ಸರ್, ಅವರು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸ್ಟಿಚಿಂಗ್ ಮಾಡ್ಕೊಂಡು ಇವರೇ ಚಿಕ್ಕದಾಗಿ ಮಾಡ್ಕೊಳ್ತಾರಂದರೆ ಬಟ್ಟೆ ಅವ್ರು ಕೊಡ್ತಾರೆ ನಮಗೆ, ಅದನ್ನು ನಾವು ಹೊಲಿದ್ಬಿಟ್ಟು ಅವ್ರು ಫುಲ್ ಪ್ರೋಸೆಸಿಂಗ್ ಇದು ಕಟಿಂಗು ಎಲ್ಲ ಮಾಡಿ ಫಿನಿಶಿಂಗ್ ಮಾಡಿ ಅವ್ರಿಗೆ ಕಟ್ ಕಳಿಸೋದಷ್ಟೇ. ತಯಾರಿಕಾ ಪ್ರಕ್ರಿಯೆ ಹೇಗಿರುತ್ತದೆ? ನಿಮ್ಮ ಕೈಯಲ್ಲಿ ಸ್ವಂತವಾಗಿ ಗಾರ್ಮೆಂಟ್ಸ್ ಆರಂಭಿಸುವಷ್ಟು ಬಂಡವಾಳ ಇಲ್ಲವೆಂದಾಗ ಮ್ಯಾನುಫ್ಯಾಕ್ಚರ್ ಕಂಪನಿಗಳಿಗೆ ಲೇಬರ್ ಜಾಬ್ ರೀತಿ ಬಿಸ್ನೆಸ್ ಶುರು ಮಾಡಬಹುದು. ಆದ್ರೆ ಈ ಬಿಸ್ನೆಸ್ ಬಗ್ಗೆ ನಾಲೆಜ್ ಇರಲೇಬೇಕಾಗತ್ತೆ. ಅನುಭವ ಇದ್ದರಂತೂ ಉದ್ಯಮ ಆರಂಭಿಸೋದು ಇನ್ನೂ ಸುಲಭ. ಇನ್ನು ಪ್ರಿಯಾ ಅವರು ತಮ್ಮ ಗಾರ್ಮೆಂಟ್ಸ್ನಲ್ಲಿ ನೈಟಿಗಳನ್ನ ಮಾತ್ರ ರೆಡಿ ಮಾಡ್ತಾರೆ. ಇದರ ತಯಾರಿಕಾ ಪ್ರಕ್ರಿಯೆಯನ್ನ ಗಮನಿಸೋಣ. ಈಗಾಗಲೇ ಹೇಳಿದ ಹಾಗೆ ಈ ಉದ್ಯಮ ಆರಂಭಿಸಬೇಕಂದ್ರೆ ನಾಲೆಜ್ ತುಂಬಾ ಮುಖ್ಯವಾಗಿ ಇರಬೇಕಾಗತ್ತೆ. ಯಾವ ರೀತಿಯ ಬಟ್ಟೆಯನ್ನ ಎಲ್ಲಿಂದ ತರಬೇಕು, ಅದರ ಗುಣಮಟ್ಟ ಹೇಗೆ, ಎಷ್ಟು ಬೆಲೆಗೆ ತಂದರೆ ವರ್ಕೌಟ್ ಆಗತ್ತೆ, ತಯಾರಿಸಿದ ಬಟ್ಟೆ ಮೇಲೆ ಮಾರ್ಜಿನ್ ಎಷ್ಟು ಫಿಕ್ಸ್ ಮಾಡಬೇಕಾಗತ್ತೆ, ಇದರ ತಯಾರಿಕಾ ಪ್ರಕ್ರಿಯೆ ಹೇಗೆ, ಇಂತಹವುಗಳ ಬಗ್ಗೆ ಜ್ಞಾನವಿರಬೇಕು. ನಮಗೆ ಅಗತ್ಯವಾದ ಬಟ್ಟೆಯನ್ನ ತರಿಸಿಕೊಂಡಾಗ ಮೊದಲಿಗೆ ಗಮನ ಹರಿಸಬೇಕಾಗಿರೋದು ಆ ಬಟ್ಟೆಯಲ್ಲಿ ಏನಾದರೂ ಡ್ಯಾಮೇಜ್ ಇದೆಯಾ ಅಂತ. ಡ್ಯಾಮೇಜ್ ಇದ್ದಲ್ಲಿ ಅದನ್ನ ಸಪರೇಟ್ ಆಗಿಡಬೇಕು. ಆ ನಂತರ ಉಳಿದ ಬಟ್ಟೆಗಳನ್ನ ಫೋಲ್ಡಿಂಗ್ ಮಾಡಬೇಕು. ಕಟ್ಟಿಂಗ್ ಮೆಷಿನ್ ಮೂಲಕ ಬೇಕಾದಂತೆ ಕಟ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡಲು ಪಾಸ್ ಮಾಡಬೇಕು. ಸ್ಟಿಚ್ ಮಾಡಿದ ನಂತರ ಐರನ್ ಮಾಡಿದ ನಂತರ
ಪ್ಯಾಕ್ ಮಾಡಿ ಮಾರಾಟ ಮಾಡಬೇಕು, ಇಲ್ಲವೇ ಹೋಲ್ಸೇಲ್ ಕಸ್ಟಮರ್ಗಳಿಗೆ ಕಳುಹಿಸಿಕೊಡಬೇಕು. ಫಸ್ಟ್ ಬಟ್ಟೆನ ನಾವು ಫುಲ್ ಚೆಕ್ ಮಾಡ್ತೀವಿ ಸರ್. ಎಲ್ಲಾದರೂ ಡ್ಯಾಮೇಜ್ ಇದ್ದರೆ ಎತ್ತಿಡ್ತೀವಿ, ಅದು ಡ್ಯಾಮೇಜ್ ಇರೋ ಪೀಸ್ನ ಹೊಲ್ಸಲ್ಲ. ಅದನ್ನು ಮತ್ತೆ ಫೋಲ್ಡಿಂಗ್ ಎಲ್ಲ ಹಾಕಿ ಅದನ್ನು ಕಟ್ಟಿಂಗ್ ಮಾಡ್ತೀವಿ. ಸೈಡ್ ಎಲ್ಲ ಕಟ್ ಮಾಡಿಕೊಂಡು ಅದನ್ನು ಮತ್ತೆ ನೆಕ್ ಕಟ್ಟಿಂಗ್ ಮಾಡಬೇಕು. ಅದು ಆಮೇಲೆ ಸೈಡೆಲ್ಲ ಕಟ್ ಆದಮೇಲೆ ಅದು ಸೈಡ್ ಕಟ್ ಮಾಡೋಕ್ಕೆ ಮಿಷಿನ್ ಇದೆ ನಮ್ಮ ಹತ್ರ, ಅದರಲ್ಲಿ ಕಟ್ಟಿಂಗ್ ಮಾಡ್ತೀವಿ ಮಿಷಿನಲ್ಲಿ. ಆಮೇಲೆ ಕೈಯಲ್ಲಿ ಕಟ್ ಮಾಡಬೇಕು, ನೆಕ್ಕು ಬ್ಯಾಕು ಅದನ್ನೆಲ್ಲ ಕಟ್ ಮಾಡಿ ಅದೆಲ್ಲ ಆದಮೇಲೆ ನೆಕ್ಸ್ಟು ಹೊಲಿಯೋರು ಇದ್ದಾರೆ ನಮ್ಮ ಹತ್ರ, ಅವ್ರಿಗೆ ಹೊಲಿಯೋಕ್ಕೆ ಕೊಡ್ತೀವಿ. ಹೊರಗಡೆನೂ ಹೊಲಿಯೋಕ್ಕೆ ಕೊಡ್ತೀವಿ, ಬೇಕಂದರೆ ಹೆಂಗಸರು ಹೊಲಿತಾರಂದರೆ ಅವ್ರಿಗೂ ಕೊಡ್ತೀವಿ ಹೊಲಿಯೋಕ್ಕೆ. ಇಲ್ಲಿ ನಮ್ಮ ಹತ್ರ ಜೆಂಟ್ಸ್ ಇದ್ದಾರೆ ಒಂದು 4 ಜನ, ಅವ್ರಿಗೆ ಹೊಲಿಯೋಕ್ಕೆ ಕೊಡ್ತೀವಿ, ಅವರೇ ಹೊಲಿತಾರೆ. ಅದೆಲ್ಲ ಆದಮೇಲೆ ಓವರ್ಲಾಕ್ ಮಾಡಬೇಕು. ಓವರ್ಲಾಕ್ ಆದಮೇಲೆ ಬಟನ್ಸ್ ಹಾಕ್ತೀವಿ. ಬಟನ್ಸ್ ಇದ್ದರೆ ಬಟನ್ಸು, ಜಿಪ್ ಇದ್ದರೆ ಜಿಪ್ಪು, ಆ ಥರ ಹಾಕಿ ಆಮೇಲೆ ಐರನ್ ಮಾಡಿಸಿ ಪ್ಯಾಕಿಂಗ್ ಮಾಡಿ ಇದಕ್ಕೆ ಕೊಡ್ತೀವಿ. ಮಾಮೂಲು ಪೇಟೆಯಲ್ಲಿ ಹೋಲ್ಸೇಲ್ ಅಂಗಡಿಯಲ್ಲಿ ರಿಟೇಲ್ ಬೇಕಂದರೆ ರಿಟೇಲು ಕೊಡ್ತೀವಿ, ಹೋಲ್ಸೇಲ್ ಅಂದರೆ ಹೋಲ್ಸೇಲು ಕೊಡ್ತೀವಿ ಸರ್. ಮಾರುಕಟ್ಟೆ ಸೃಷ್ಟಿಸಿಕೊಳ್ಳೋದು ಕಷ್ಟವೇನಲ್ಲ. ಗಾರ್ಮೆಂಟ್ಸ್ ಬಿಸ್ನೆಸ್ನಲ್ಲಿ ಲೇಬರ್ ಜಾಬ್ ಮೂಲಕವೂ ಈ ಉದ್ಯಮ ಆರಂಭಿಸಬಹುದಾದ್ದರಿಂದ ಈ ವಿಧಾನದಲ್ಲಿ ಮಾರ್ಕೆಟಿಂಗ್ ಸಮಸ್ಯೆ ಎದುರಾಗೋದಿಲ್ಲ. ನಿಮಗೆ ಬಟ್ಟೆ ಕೊಡುವ ಮ್ಯಾನುಫ್ಯಾಕ್ಚರ್ ಕಂಪನಿಯೇ ನಿಮ್ಮ ತಯಾರಾದ ಬಟ್ಟೆಯನ್ನ ಖರೀದಿಸುವುದರಿಂದ ನಿಮ್ಮ ಪ್ರಾಡಕ್ಟ್ಗಳಿಗೆ ಮಾರ್ಕೆಟಿಂಗ್ ಮಾಡುವ ಅಗತ್ಯವಿರೋದಿಲ್ಲ. ಆದರೆ ಸ್ವಂತವಾಗಿ ಬಂಡವಾಳ ಹಾಕಿ ಗಾರ್ಮೆಂಟ್ಸ್ ಆರಂಭಿಸಿದ್ರೆ ಆಗ ಮಾರ್ಕೆಟಿಂಗ್ ಚಾಲೆಂಜ್ ಎದುರಾಗುತ್ತದೆ. ಆಗ ಹೋಲ್ಸೇಲ್ ಟ್ರೇಡರ್ಸ್ ಅನ್ನ ಸಂಪರ್ಕಿಸಿ ಮಾರ್ಕೆಟಿಂಗ್ ಮಾಡಬೇಕಾಗತ್ತೆ, ಇಲ್ಲವೇ ಬಟ್ಟೆ ಅಂಗಡಿ ಮಾಲೀಕರ ಜೊತೆ ಮಾತನಾಡಿ ಡೀಲ್ ಕುದುರಿಸಬೇಕಾಗುತ್ತೆ. ಪಬ್ಲಿಸಿಟಿ ಗಾರ್ಮೆಂಟ್ಸ್ ಬಿಸ್ನೆಸ್ಗೆ ಅಷ್ಟಾಗಿ ವರ್ಕೌಟ್ ಆಗದ ಕೆಲಸ. ಹೀಗಾಗಿ ಹೋಲ್ಸೇಲ್ ಖರೀದಿದಾರರ ಜೊತೆಗೆ ನಿಮ್ಮ ಬಿಸ್ನೆಸ್ ಮಾಡಬೇಕಾಗುತ್ತೆ. ಪ್ರಿಯಾ ಅವರಿಗೆ ಅವರ ತಂದೆ ಕಾಲದ ಹೋಲ್ಸೇಲ್ ಖರೀದಿದಾರರೇ ಗ್ರಾಹಕರಾಗಿರೋದ್ರಿಂದ ಮಾರ್ಕೆಟಿಂಗ್ ಸಮಸ್ಯೆ ಇಲ್ಲದಾಗಿದೆ. ಮನೆಯಲ್ಲೇ ಅಥವಾ ಮನೆಯಷ್ಟು ಜಾಗದಲ್ಲಿ ಗಾರ್ಮೆಂಟ್ಸ್ ಆರಂಭಿಸಿದ್ರೆ ಹೆಚ್ಚಿನ ಕಾರ್ಮಿಕರು ಬೇಕಾಗಿರೋದಿಲ್ಲ. ಬಟ್ಟೆ ಕಟ್ಟಿಂಗ್ ಮಾಡಲು, ಸ್ಟಿಚಿಂಗ್ ಮಾಡಲು, ಓವರ್ಲಾಕ್ ಮಾಡಲು ಇನ್ನಿತರ ಕೆಲಸಗಳಿಗೆ ಹೆಚ್ಚೆಂದರೆ 4-5 ಕಾರ್ಮಿಕರಿದ್ದರೆ ಸಾಕು. ಸಣ್ಣ ಪ್ರಮಾಣದಲ್ಲಿ ಉತ್ಪಾದನೆ ಇರೋದ್ರಿಂದ ಈ ಬಿಸ್ನೆಸ್ ಆರಂಭಿಸುವವರು ಕೂಡ ಪೂರ್ಣ ಪ್ರಮಾಣದಲ್ಲಿ ಬಿಸ್ನೆಸ್ ಕಡೆ ಗಮನ ಹರಿಸಲು ಸಹಾಯವಾಗುತ್ತೆ. ಜ್ಯೋತಿ ಪ್ರಿಯಾ ಕ್ರಿಯೇಷನ್ ಗಾರ್ಮೆಂಟ್ಸ್ ನಡೆಸ್ತಾ ಇರುವ ಪ್ರಿಯಾ ಅವರು ಗೃಹಿಣಿಯಾಗಿದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಬೆಳಗ್ಗೆಯಿಂದ ಸಂಜೆ ತನಕ ತಮ್ಮ ಉದ್ಯಮದಲ್ಲಿ ತೊಡಗಿಕೊಳ್ಳುತ್ತಿದ್ದಾರೆ. ಇನ್ನು ಕಾರ್ಮಿಕರಿಗೆ ತಮ್ಮ ಗಾರ್ಮೆಂಟ್ಸ್ನಲ್ಲೇ ಅಕಮಡೇಷನ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಹೀಗಾಗಿ ಉದ್ಯೋಗಿಯಂತೆ ಇಂತಿಷ್ಟೇ ಸಮಯ ಕೆಲಸ ಮಾಡಬೇಕೆಂಬ ಪರಿಸ್ಥಿತಿ ಇಲ್ಲ. ಇನ್ನು ಈ ತರದ ಗಾರ್ಮೆಂಟ್ಸ್ ಬಿಸ್ನೆಸ್ ಮನೆಯಲ್ಲೇ ಇರುವ ಹೆಣ್ಣುಮಕ್ಕಳಿಗೆ, ಅದರಲ್ಲೂ ಟೈಲರಿಂಗ್ ಕಲಿತಿರೋ ಮಹಿಳೆಯರಿಗೆ ಸೂಕ್ತವಾದ ಉದ್ಯಮ ಅಂತಾರೆ ಪ್ರಿಯಾ. ಲೇಡೀಸು ಮಾಡ್ಬೋದು ಸರ್. ಅವ್ರಿಗೆ ನಾಲೆಜ್ ಇದ್ದರೆ, ಹೊಲಿಯೋ ಸ್ಟಿಚಿಂಗ್ ಬಂದರೆ, ಅವ್ರಿಗೆ ಕಟ್ಟಿಂಗ್ ಮಾಡೋದು ಅವ್ರಿಗೆ ಬರುತ್ತಂದರೆ ಅವರು ಅದನ್ನು ಒಂದು ಬಿಸ್ನೆಸ್ ಥರ ತೊಗೊಂಡು ಹೋಗ್ಬೋದು. ಚಿಕ್ಕದಾಗಿ 2 ಮಿಷಿನ್ ಇಟ್ಕೊಂಡು ಅವ್ರ ಮನೆಯಲ್ಲೇ ಹೊಲಿಯೋರಿದ್ರೆ ಯಾರಾದರೂ ಅವ್ರಿಗೆ ಹೊಲಿಯೋದೆಲ್ಲ ನಾಲೆಜ್ ಇದೆ ಅಂದರೆ ಅವರು ಅದನ್ನು ಸ್ಟಾರ್ಟ್ ಮಾಡ್ಕೊಬೋದು. ಅದರಲ್ಲಿ ಏನು ಖರ್ಚು ಬೀಳುತ್ತೆ ಮೇಡಮ್? ಸ್ಟಾರ್ಟಿಂಗು ಸ್ವಲ್ಪ ಅವರು ಕಮ್ಮಿ ಬಜೆಟಲ್ಲಿ ತೊಗೊಂಡು ಪೀಸ್ಗಳೆಲ್ಲ ಇದು ಬಟ್ಟೆನ ಪರ್ಚೇಸ್ ಮಾಡಿ ಇಲ್ಲೇ ಸಿಗುತ್ತೆ. ಬಳೆಪೇಟೆಯಲ್ಲಿ, ಮಾಮೂಲು ಪೇಟೆಯಲ್ಲೆಲ್ಲ ನಮಗೆ ಬಟ್ಟೆ ಸಿಗುತ್ತೆ. ಕಮ್ಮಿ ಬೆಲೆಯಲ್ಲಿ ಕಮ್ಮಿ ಬಂಡವಾಳ ಹಾಕಿ ಬೇಕಂದರೆ ಅವ್ರು 2 ಮಿಷಿನ್ ಇಟ್ಕೊಂಡು ಮನೆಯಲ್ಲೇ ಸ್ಟಾರ್ಟ್ ಮಾಡ್ತೀನಿ ಅಂತ ಇದ್ರೇನು ಅವ್ರು ಮಾಡ್ಕೊಬೋದು. ಸಾಮಾನ್ಯವಾಗಿ ಗಾರ್ಮೆಂಟ್ಸ್ ಅಂದರೆ ನಮ್ಮ ಕಣ್ಣ ಮುಂದೆ ಬರೋದು ದೊಡ್ಡ ಫ್ಯಾಕ್ಟರಿ, ದೊಡ್ಡ ಪ್ರಮಾಣದ ಬಂಡವಾಳ, 100 ಜನ ಕಾರ್ಮಿಕರಿಗೆ ತಕ್ಕಂತೆ ಮಷಿನರಿ. ಆದರೆ ಪ್ರಿಯಾ ಅವರು ನಡೆಸುತ್ತಿರೋ ಇಂಥ ಗಾರ್ಮೆಂಟ್ಸ್ಗೆ ಇದ್ಯಾವುದೂ ಅಗತ್ಯವಿಲ್ಲ. ಹಾಗಂತ ಇದಕ್ಕೇನು ಸಾಲ ಸೌಲಭ್ಯ ಸಿಗೋದಿಲ್ಲ ಅಂತೇನಿಲ್ಲ.
ಕೇಂದ್ರ ಸರ್ಕಾರ ಮುದ್ರಾ ಯೋಜನೆಯಂಥ ಯೋಜನೆಗಳಿಂದ ಸಬ್ಸಿಡಿ ಸಾಲ ದೊರೆಯುತ್ತದೆ. ಅದರಲ್ಲೂ ಮಹಿಳೆಯರೇ ಈ ಉದ್ಯಮ ಆರಂಭಿಸಿದರೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ದೊರೆಯುತ್ತದೆ. ಈ ಉದ್ಯಮದಿಂದ ಎಷ್ಟು ಆದಾಯ ಕಾಣಬಹುದು? 5-6 ಲಕ್ಷ ರೂಪಾಯಿ ಬಂಡವಾಳ ಹೂಡಿ 4-5 ಜನ ಕಾರ್ಮಿಕರನ್ನ ಕೆಲಸಕ್ಕಿಟ್ಟುಕೊಂಡು ಗಾರ್ಮೆಂಟ್ಸ್ ಬಿಸ್ನೆಸ್ ಮಾಡಿದ್ರೆ ಎಲ್ಲ ಖರ್ಚು ವೆಚ್ಚ ಕಳೆದ ನಂತರವೂ ಖಂಡಿತ ತೃಪ್ತಿದಾಯಕ ಆದಾಯ ಕೈ ಸೇರುತ್ತೆ. ನೀವು ಖರೀದಿಸುವ ಬಟ್ಟೆ, ಅದರ ಕ್ವಾಲಿಟಿ ಹಾಗೂ ಕೆಲಸದ ಆಧಾರದ ಮೇಲೆ ಮಾರ್ಜಿನ್ ಫಿಕ್ಸ್ ಮಾಡಬೇಕಾಗುತ್ತದೆ. ಇದೆಲ್ಲವನ್ನೂ ಕಳೆದು 10-15% ಪ್ರಾಫಿಟ್ ಕಾಣಬಹುದು ಅಂತಾರೆ ಪ್ರಿಯಾ. ಸರ್, ನಾವು ಸ್ಟಾರ್ಟಿಂಗು 5 lakhs ಇನ್ವೆಸ್ಟ್ ಮಾಡಿರ್ತೀವಿ. ಎಲ್ಲ ಮಿಷನರಿಗೆ ಇದಕ್ಕಂತ ಇನ್ವೆಸ್ಟ್ ಮಾಡಿರ್ತೀವಿ. ಆಮೇಲೆ ಬಟ್ಟೆಗೆ ಬಂದರೆ ನಾವು ಬಟ್ಟೆಗೆ ಒಂದು 5 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡ್ತೀವಿ, ಅದಕ್ಕೆ ಸಪ್ರೇಟ್ ಅಂತ. ಅದನ್ನು ನಾವು ಡೈಲಿ ಪ್ರೊಸೆಸಿಂಗಲ್ಲಿ ಹೊಲಿಸ್ಬೇಕಲ್ವಾ, ಹೊಲಿಸ್ಬಿಟ್ಟು ಅದನ್ನೆಲ್ಲ ಡೈಲಿ ನಮಗೆ ಫ್ಯಾಕ್ಟ್ರಿಗೆ ಬಂದಿದ ತಕ್ಷಣ 1,000-2,000-3,000 ಬೇಕೇ ಬೇಕು. ಯಾಕಂದರೆ ಒಂದಿನ ಪೈಪಿಂಗ್ ತರಬೇಕಾಗುತ್ತೆ, ಒಂದಿನ ಜಿಪ್ ತರಬೇಕಾಗುತ್ತೆ, ಅದಕ್ಕೆ ಹಾಕಬೇಕಂತ ಡೋರಿ ಇರುತ್ತೆ, ಅದು ತರಬೇಕಾಗುತ್ತೆ. ಬಟನ್ಸು, ಹುಕ್ಸು, ಆಮೇಲೆ ಐರನಿಂಗು, ಅದೆಲ್ಲ ಪ್ರೋಸೆಸಿಂಗ್ ನಡೆಯುತ್ತಲ್ವ, ಅದಕ್ಕೆಲ್ಲ ಬೇಕಾಗಿರುತ್ತೆ. ದಿನಕ್ಕೆ ನಮಗೆ ಒಂದು 3,000 ಖರ್ಚಿರುತ್ತೆ ಅದ್ರದ್ದು. ಆಮೇಲೆ ಬಟ್ಟೆ ಹೆಂಗೆ ನಮ್ಮದು ರೆಡಿ ಆಗುತ್ತೋ ಅದನ್ನು ನಾವು ಕಸ್ಟಮರ್ಸ್ಗೆ ಸೇಲ್ ಮಾಡಿದ್ಮೇಲೆ ನಮಗೆ ಬರೋ ರಿಟರ್ನ್ಸಲ್ಲಿ ನಾವು ಅದನ್ನು ಅವ್ರಿಗೆ ಪೇಮೆಂಟ್ಸ್ ಎಲ್ಲ ಕಳಿಸ್ಬೇಕಿರುತ್ತೆ. ತಿಂಗಳಿಗೊಂದು 10,000 10% ನಾವು ಪ್ರಾಫಿಟ್ ಉಳಿಸ್ಕೊಬೋದು ಸರ್. ಅಂದರೆ ನಮ್ಮದು ಕರೆಂಟ್ ಬಿಲ್ ಇರುತ್ತೆ, ಫ್ಯಾಕ್ಟ್ರಿ ರೆಂಟ್ ಇರುತ್ತೆ, ವರ್ಕರ್ಸ್ದು ಪೇಮೆಂಟ್ಗಳು ಅದೆಲ್ಲ ತೆಗೆದು ಮಿಕ್ಕಿದ್ದು ನಮ್ಗೊಂದು 10% ಮಿಕ್ಕುತ್ತೆ ಸರ್. 10-15% ಮಿಕ್ಕುತ್ತೆ. ಟೇಲರಿಂಗ್ ಗೊತ್ತಿರುವವರು ಅಥವಾ ಗಾರ್ಮೆಂಟ್ಸ್ ಉದ್ಯಮದಲ್ಲಿ ಅನುಭವ ಇರುವವರು ಈ ಬಿಸ್ನೆಸ್ ಶುರು ಮಾಡಬಹುದು. ಅದರಲ್ಲೂ ದುಡಿಯೋ ಮಹಿಳೆಯರಿಗೆ ತಾವೇ ಸ್ವಂತದೊಂದು ಬಿಸ್ನೆಸ್ ಮಾಡಬೇಕೆಂಬ ಉದ್ದೇಶವಿದ್ದರೆ ಅಂಥವರಿಗೆ ಖಂಡಿತವಾಗಿಯೂ ಒಂದೊಳ್ಳೆ ಬಿಸ್ನೆಸ್ ಈ ಗಾರ್ಮೆಂಟ್ಸ್. ನೀವು ಸಣ್ಣ ಮತ್ತು ಮಧ್ಯಮ ಗಾತ್ರದ ಬಿಸ್ನೆಸ್ ಅಲ್ಲಿ ಗೆದ್ದವರಾಗಿದ್ದರೆ ವಿಸ್ತಾರ ನ್ಯೂಸ್ ತಂಡ ಸಂಪರ್ಕಿಸಿ ನಿಮ್ಮ ಯಶಸ್ಸಿನ ಪಯಣವನ್ನ ನಮ್ಮ ಜೊತೆಗೆ ಹಂಚಿಕೊಳ್ಳಬಹುದು. ವಿಸ್ತಾರ ನ್ಯೂಸ್ ನಂಬರ್ 1, 2 ಮತ್ತು 4ನೇ ಮಹಡಿ, ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಬಿಲ್ಡಿಂಗ್, ಬ್ಲಾಕ್ 2 ಮತ್ತು 3, ಕ್ವೀನ್ಸ್ ರಸ್ತೆ, ಬೆಂಗಳೂರು 560001. ಫೋನ್ ನಂಬರ್ 9606942030. ಇಮೇಲ್ program@vistaranews.com. ಸದಾ ಬೇಡಿಕೆ, ಅದಕ್ಕೆ ತಕ್ಕಂತೆ ಬೇಡಿಕೆ ಇರುವ ಬಟ್ಟೆ ತಯಾರಿಕೆಯನ್ನೇ ಮೂಲವಾಗಿರಿಸಿಕೊಂಡು ಸಣ್ಣ ಪ್ರಮಾಣದಲ್ಲಿ ಗಾರ್ಮೆಂಟ್ಸ್ ಆರಂಭಿಸಿದ್ರೆ ತೃಪ್ತಿದಾಯಕ ಆದಾಯಕ್ಕೇನು ಕೊರತೆ ಇರಲ್ಲ. ಇಂತಹ ಮತ್ತಷ್ಟು ಬಿಸ್ನೆಸ್ ಐಡಿಯಾಗಳಿಗಾಗಿ ವಿಸ್ತಾರ ಬಿಸ್ನೆಸ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ.